ನೆಕ್ಸ್ಟ್ ಒನ್ ಇದನ್ನ ಟೇಬಲ್ ಅಲ್ಲಿ ನೋಡಿ. n ವ್ಯಾಲ್ಯೂ ಎಷ್ಟಿದೆ 15 ಇದೆ ಅಲ್ಲ. ಸೊ n ವ್ಯಾಲ್ಯೂ 15 ಗೆ ಬನ್ನಿ. ಮತ್ತೆ n ವ್ಯಾಲ್ಯೂ 15 ಅದರಲ್ಲಿ ಯಾವ್ದು ನೋಡಿ x ವ್ಯಾಲ್ಯೂ 2. x ವ್ಯಾಲ್ಯೂ 2 ಅಂದ್ರೆ ಇಲ್ಲಿದೆ ನೋಡಿ. n ವ್ಯಾಲ್ಯೂ 15 x ವ್ಯಾಲ್ಯೂ 2 n ವ್ಯಾಲ್ಯೂ 15 x ವ್ಯಾಲ್ಯೂ 2. ನೆಕ್ಸ್ಟ್ ಅದರಲ್ಲಿ ಯಾವುದು 0.4. 0.4 ಅಂದ್ರೆ 0.4 ಕಾಲಮಿಗೆ ಬನ್ನಿ. It is 0.0271. 0.0271. Okay. Now final answer is 0.878. Final answer is 0.878. So what is that? Probability of 3 to 8. Probability of 3 to 8 survive. ಓಕೆ, ಗೊತ್ತಾಗಿದೆ ಅಂತ ಭಾವಿಸ್ತೀನಿ. ನೋಡಿ 3 to 8 ಅಂದ ತಕ್ಷಣ ತಲೆಗೆ ಏನ್ ಬರಬೇಕು? ಫಸ್ಟ್ ಯಾವ್ದಿದೆ? ಮ್ಯಾಕ್ಸಿಮಮ್ ವ್ಯಾಲ್ಯೂ ಇದೆ ಅಲ್ವಾ? ಸೊ 0 to 8 ಅಂತ ಬರ್ಕೊಳ್ಳಿ. 0 to 8 ಆಗೋಯ್ತಾ? ಇಲ್ಲೇನಿದೆ 3 ಇದೆ ಅಲ್ವಾ? ಲೆಸ್ ದೆನ್ 3 ಅಂದ್ರೆ ಏನು? 2 ಅಲ್ವಾ? ಸೊ 0 to 2. This is the table value. This is table value. What is x value here? 8. What is x value here? 2. Okay. Those who are not joined, tell them to join now. Send me once again the message. Tell them to join. .878 is an answer. This is the table value. This is the table value. Now you take the next problem, the second problem. The second problem. Take the question. It is contracted that. It is contracted that. It is contracted that. Those who are not joined, tell them to join. ಇಲ್ಲಾಂದ್ರೆ ಜೀವನ ಹಿಂಗಿರುತ್ತಾ ಅಂತ ಅನ್ಸಕ್ ಶುರುವಾಗುತ್ತೆ, right? Tell them to join. Those who not join in the second session. Now next problem, second problem. It is contracted that. It is contracted that. It is contracted that an impurity exists. Impurity exists. Impurity exists 30%. Impurity exists 30%. 30% of all drinking well. Of all drinking well. I will repeat. It is contracted that an impurity, right? Impurity exists 30% of all drinking well. ಬಾವಿನಲ್ಲಿ 30% ಅಷ್ಟು ನೀರು ಕೊಳೆಯಾಗಿದೆ, right? Full stop. It is determined that it is determined that some testing is necessary. Some testing is necessary. ಅಂದ್ರೆ
ಒಂದು ಬಾವಿ ಇದೆ, ಆ ಬಾವಿನಲ್ಲಿ ಬಾವಿಗಳಿದೆ, ಆ ಬಾವಿಗಳಲ್ಲಿ 30% ಬಾವಿಗಳೇನಾಗಿದೆ, ಕೊಳೆ ಆಗಿದೆ, ನೀರ್ ಕೊಳೆ ಆಗಿದೆ. ರೈಟ್? ಒಂದು ಊರಿದೆ, ಒಂದು ಊರಲ್ಲಿ ಒಂದಷ್ಟು ಬಾವಿ ಇದೆ, ಆ ಬಾವಿನಲ್ಲಿ 30% ಅಷ್ಟು ಬಾವಿಗಳೇನಾಗಿದೆ, ಹಾಳಾಗಿದೆ, ಇಂಪ್ಯೂರಿಟಿ ಇದೆ ಅಂತ ಹೇಳ್ತೀಯ. ಓಕೆ, ಅದಕ್ಕಾಗಿ ಏನ್ ಮಾಡ್ತಿದ್ದಾರೆ, ಒಂದು ಟೆಸ್ಟ್ ಮಾಡ್ತಿದ್ದಾರೆ, ಆ ನೀರ್ ಸರಿ ಇದೆಯೋ ಇಲ್ವೋ ಅಂತ ನೋಡಿ. ಇಟ್ ಈಸ್ ನೆಸೆಸರಿ ದಟ್ ಸಮ್ ಟೆಸ್ಟಿಂಗ್ ಈಸ್ ರಿಕ್ವೈರ್ಡ್. ಮುಂದುವರಿಯೋಣ. ಪ್ರಾಬ್ಲಮ್ ಫುಲ್ ಸ್ಟಾಪ್. 10 wells are randomly selected. Wells are randomly selected. 10 ಬಾವಿಗಳನ್ನು ತಗೋತಾ ಇದ್ದೀನಿ ನಾನು. ಏನಕ್ಕೆ? ಟೆಸ್ಟ್ ಮಾಡೋದಕ್ಕೆ, ಸರಿ ಇದೆಯೋ ಇಲ್ವೋ ಅಂತ. ಒಂದು ಊರಿದೆ, ಅಲ್ಲೊಂದಷ್ಟು ಬಾವಿ ಇದೆ, ಅದರಲ್ಲಿ 30% ಬಾವಿಗಳು ಹಾಳಾಗಿದೆ. ರೈಟ್? 30% ಡ್ರಿಂಕಿಂಗ್ ವೆಲ್ ವಿಲ್ ಹ್ಯಾವ್ ಅನ್ ಇಂಪ್ಯೂರಿಟಿ. ಅದರಲ್ಲಿ 10 ಬಾವಿಗಳನ್ನ ನಾನು ತಗೋತಾ ಇದ್ದೀನಿ. ಏನಕ್ಕೆ? ಟೆಸ್ಟ್ ಮಾಡ್ತಾ ಇದ್ದೀನಿ ಬಾವಿನ, ಸರಿ ಇದೆಯೋ ಇಲ್ವೋ ನೀರು ಅಂತ ಹೇಳಿ. ರೈಟ್? For purity, 10 wells are randomly selected for purity. For purity, test using binomial distribution. Test using binomial distribution. Binomial distribution use ಮಾಡಿ ಅಂತಾನೆ. ರೈಟ್? ಕತೆ ಗೊತ್ತಾಯ್ತು ಅಂತ ಭಾವಿಸ್ತೀನಿ. There is one village, will have some wells. 30% of wells are impure. 30% ಬಾವಿಗಳು ಹಾಳಾಗಿದೆ. ರೈಟ್? ಅದರಲ್ಲಿ 10 ಬಾವಿಗಳನ್ನ ನಾನು ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ಕೊಂಡು ಏನ್ ಮಾಡ್ತಾ ಇದ್ದೀನಿ, ಟೆಸ್ಟ್ ಮಾಡ್ತಾ ಇದ್ದೀನಿ, ಚೆಕ್ ಮಾಡ್ತಾ ಇದ್ದೀನಿ. ಏನನ್ನ ಚೆಕ್ ಮಾಡ್ತಾ ಇದ್ದೀನಿ? ಪ್ಯೂರಿಟಿನ ಚೆಕ್ ಮಾಡ್ತಾ ಇದ್ದೀನಿ, ಸರಿ ಇದೆಯೋ ಇಲ್ವಾ ಅಂತ. ಟೆಸ್ಟ್ ಯೂಸಿಂಗ್ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್. ಅವನೇ ಕೊಟ್ಬಿಟ್ಟಿದ್ದಾನೆ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಯೂಸ್ ಮಾಡಿ ಅಂತ. ಸಪೋಸ್ ಎಕ್ಸಾಮ್ ಅಲ್ಲಿ ಅವನು ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಅಂತ ಕೊಟ್ಟಿಲ್ಲ ಅಂದ್ರೆ ಹೆಂಗ್ ಗೊತ್ತಾಗತ್ತೆ ಇದು ಬೈನಾಮಿಯಲ್ ಇದೆ ಅಂತ? ಹೆಂಗ್ ಗೊತ್ತಾಗತ್ತೆ ನೋಡಿ. 30% ಬಾವಿ ಇದೆ, ಅದರಲ್ಲಿ 10 ತಗೋತಾ ಇದ್ದೀನಿ, ಆ ತರ ಇದೆ ನೋಡಿ. 30% ಬಾವಿ ಇದೆ, ಅದರಲ್ಲಿ 10 ತಗೋತಾ ಇದ್ದೀನಿ, ಹಂಗಿದ್ರೆ ಅದು ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. 10ರಲ್ಲಿ 30% ಅಲ್ಲಿ 10 ಬಾವಿ. ಓಕೆ, ಕ್ವಶನ್ ನಂಬರ್ 1. Question number A. Question number A. What is the probability that three wells will have purity? 3 wells will have purity. Question B. What is the probability that more than 3 wells will have a purity? So this is the question. ಕತೆ ದೊಡ್ಡದಾಗಿದೆ ಬಟ್ ಈಸಿ ಇದೆ. ರೈಟ್? 30% ಬಾವಿಗಳು ಹಾಳಾಗಿದೆ, ಅದರಲ್ಲಿ 10ನ್ನ ನಾನು ಪ್ಯೂರಿಟಿಗೋಸ್ಕರ ಟೆಸ್ಟ್ ಮಾಡ್ತಾ ಇದ್ದೀನಿ. ಮೊದಲನೇ ಕ್ವಶನ್ ನೋಡಿ. ವಾಟ್ ಈಸ್ ದ ಪ್ರೊಬಾಬಿಲಿಟಿ ದಟ್ 3 wells, ಎಕ್ಸಾಕ್ಟ್ಲಿ 3 ಅಂದ್ರೆ ಎಕ್ಸ್ ವ್ಯಾಲ್ಯೂ ಏನಾಯ್ತು ಇಲ್ಲಿ 3 ಅಲ್ವಾ? ವಾಟ್ ಈಸ್ ದ ಪ್ರೊಬಾಬಿಲಿಟಿ ದಟ್ 3 wells, ಎಕ್ಸಾಕ್ಟ್ಲಿ 3 wells will have a purity? ಅಲ್ಲಿ ಎಕ್ಸ್ ವ್ಯಾಲ್ಯೂ ಏನಾಯ್ತು? 3 ಆಯ್ತು. ನೆಕ್ಸ್ಟ್ ಕ್ವಶನ್ ಬಿ ನೋಡಿ. ವಾಟ್ ಈಸ್ ದ ಪ್ರೊಬಾಬಿಲಿಟಿ ದಟ್ ಮೋರ್ ದೆನ್ 3 ಅಥವಾ 3ಕ್ಕಿಂತ ಜಾಸ್ತಿ ಬಾವಿಗಳನ್ನ ನಾನು ಪ್ಯೂರಿಟಿಗೋಸ್ಕರ ಟೆಸ್ಟ್ ಮಾಡ್ತಾ ಇದ್ದೀನಿ? ವಾಟ್ ಈಸ್ ದ ಪ್ರೊಬಾಬಿಲಿಟಿ ದಟ್ ಮೋರ್ ದೆನ್ 3 wells, ಅಂಡರ್ಲೈನ್ ಮಾಡಿ, ಮೋರ್ ದೆನ್ 3. ಇಲ್ಲಿ ಎಕ್ಸಾಕ್ಟ್ಲಿ 3. ಹಾಗಾದ್ರೆ ಮೊದಲನೇ ಕ್ವಶನ್ ನೀವೇ ಮಾಡ್ತೀರಾ. ಎಕ್ಸ್ ವ್ಯಾಲ್ಯೂ 3, ಇಲ್ಲಿ ಎಕ್ಸ್ ವ್ಯಾಲ್ಯೂ 3. ವಾಟ್ ಈಸ್ ಪಿ ವ್ಯಾಲ್ಯೂ?
30%. 30% ಅಂದ್ರೆ 0.3, right? Next, x value is 3. p value ಗೊತ್ತಾಯ್ತು, right? n value ಎಷ್ಟು? n value 10. 10 ಬಾವಿಗಳು ತಾನೆ, n value 10, right? q ಕಂಡುಹಿಡ್ಕೊಳ್ಳಿ. p plus q is equal to 1 ಅಂದ್ರೆ q ವ್ಯಾಲ್ಯೂ ಸಿಗುತ್ತಲ್ವಾ? q ಹುಡ್ಕೊಳ್ಳಿ. ಓಕೆ, ಮೊದಲನೇ ಕ್ವಶನ್ ಏನಿದೆ ಅದನ್ನ ನಾನು ನಿಮಗೆ ಬಿಡ್ತೀನಿ. ಮೊದಲನೇ ಕ್ವಶನ್ ನೀವೇ ಮಾಡಿ. ಎರಡನೇ ಕ್ವಶನ್ ನಾನು ಬರ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಏನೇನ್ ಕೊಟ್ಟಿರೋ ಡೇಟಾ ಬರ್ಕೊಳ್ಳೋಣ. ಗಿವನ್ ಡೇಟಾ, ಗಿವನ್ ಡೇಟಾ, p ವ್ಯಾಲ್ಯೂ ಇಸ್ 30%. ಪರ್ಸೆಂಟೇಜ್ ಇದ್ರೆ ಅದು p ವ್ಯಾಲ್ಯೂ, ಪಾಯಿಂಟ್ ಇದ್ರೆ ಅದು p ವ್ಯಾಲ್ಯೂ. ಸೊ 30%, p ವ್ಯಾಲ್ಯೂ ಇಸ್ 30%. 30% ಅಂದ್ರೆ ಎಷ್ಟಾಗುತ್ತೆ ನೋಡಿ. 30% ಅಂದ್ರೆ 0.3 ಅಲ್ವಾ? 30/100 ಮಾಡ್ಕೊಳ್ಳಿ. p value is 0.3. okay, next, n value is 10. ಒಟ್ಟು ಎಷ್ಟು ಬಾವಿಗಳಿದೆ? 10 ಬಾವಿಗಳಿದೆ ತಾನೆ. ಒಟ್ಟು ಬಾವಿಗಳೆಷ್ಟು? 10. ಸೊ n value is 10. okay, next, x value. ಮೊದಲನೇ ಕ್ವಶನ್ ಬನ್ನಿ. ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ 3 wells? ಎಕ್ಸಾಕ್ಟ್ಲಿ 3. ಎಕ್ಸಾಕ್ಟ್ಲಿ 3 ಅಂದ್ರೆ ಏನು? 10ರಲ್ಲಿ 3 ನೋಡಿ, 10ರಲ್ಲಿ 3, ಎಕ್ಸಾಕ್ಟ್ಲಿ 3. ಸೊ ಅಲ್ಲಿಗೆ x ವ್ಯಾಲ್ಯೂ ಇಸ್ 3. ನೋಡಿ, ಇದು ಸ್ಟೂಡೆಂಟ್ಸ್ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಯಾಕೆ ಹೇಳಿ? 10ರಲ್ಲಿ 3, 10 ಬಾವಿಗಳಲ್ಲಿ 3, 10ರಲ್ಲಿ 3 ಅಂದ್ರೆ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಅದು. x ವ್ಯಾಲ್ಯೂ 3. ನೆಕ್ಸ್ಟ್, q ವ್ಯಾಲ್ಯೂ ನೋಡೋಣ. q ವ್ಯಾಲ್ಯೂ ಅಂದ್ರೆ 1 - p ಅಲ್ವಾ? q ವ್ಯಾಲ್ಯೂ ಇಸ್ 1 - p ಆಗುತ್ತೆ. p plus q is equal to 1 ಅಲ್ವಾ? q ವ್ಯಾಲ್ಯೂ ಇಸ್ 1 - p. ಸೊ q equals 1 - p ಅಂದ್ರೆ ಎಷ್ಟು? 0.3. q ವ್ಯಾಲ್ಯೂ ಇಸ್ 0.3. ಅಲ್ಲಿಗೆ ಎಷ್ಟು ಬರುತ್ತೆ? 0.7. q ವ್ಯಾಲ್ಯೂ ಇಸ್ 0.7 ಆಗುತ್ತೆ. p ವ್ಯಾಲ್ಯೂ ಎಷ್ಟಪ್ಪ? 30% ಅಂದ್ರೆ 0.3. n ವ್ಯಾಲ್ಯೂ ಎಷ್ಟಪ್ಪ? 10. ಯಾಕೆ? 10 ಬಾವಿಗಳು. x ವ್ಯಾಲ್ಯೂ 3. ಯಾಕೆ x ವ್ಯಾಲ್ಯೂ 3? ಎಕ್ಸಾಕ್ಟ್ಲಿ 3 wells. ಕರೆಕ್ಟ್. q ವ್ಯಾಲ್ಯೂ ಏನು? q is 1 - p. q equals 1 - p value is 0.3. You will get 0.7. ಓಕೆ, ಹಾಗಾದ್ರೆ ಮೊದಲನೇ ಕ್ವಶನ್ ನೀವೇ ಮಾಡ್ತೀರಾ? ಇಲ್ಲಿ ನೀವು ಟೇಬಲ್ ವ್ಯಾಲ್ಯೂ ನೋಡಬಾರ್ದು, ಡೈರೆಕ್ಟ್ ಫಾರ್ಮುಲಾ NCX p⁴s. ನೆನ್ನೆ ಮಾಡಿದ್ರಲ್ಲ, q⁴n - x. ಡೈರೆಕ್ಟ್ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ. ಟೇಬಲ್ ವ್ಯಾಲ್ಯೂ ನೋಡೋದು ಬೇಡ. ಎಕ್ಸಾಕ್ಟ್ಲಿ 3 ಅಂತ ಅಂದ್ರೆ ಟೇಬಲ್ ವ್ಯಾಲ್ಯೂ ಬೇಡ. ಮೋರ್ ದೆನ್ 3, ಲೆಸ್ ದೆನ್ 3 ಆತರ ಇದ್ರೆ ಟೇಬಲ್ ವ್ಯಾಲ್ಯೂ ನೋಡ್ಬೇಕು. ಹಾಗಾದ್ರೆ ಕ್ವಶನ್ ಎ ನೀವೇ ಮಾಡಿ, ನಾನು ಕ್ವಶನ್ ಬಿ ಮಾಡ್ತಾ ಇದ್ದೀನಿ. Given data, p is 30%, that is 0.3. n value is 10. x value 3. Why it is x3? Exactly 3 wells ಅಂತಿದೆ ನೋಡಿ. Next, q equals 1 - p. q equals 1 - 0.3. You will get 0.7. ನೆನ್ಪಿಟ್ಕೋತೀರಾ? n 10, p 0.3, x value 3. Okay, now I will rub this question. Full question rub ಮಾಡ್ತೀನಿ. ಬರ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ, ಯಾಕೆಂದ್ರೆ ಬೋರ್ಡ್ ಸಾಕಾಗಲ್ಲ. ಕ್ವಶನ್ ಎ ನೀವೇ ಮಾಡಿ, ಡೈರೆಕ್ಟ್ ಫಾರ್ಮುಲಾ ಸಬ್ಸ್ಟಿಟ್ಯೂಷನ್. ಕ್ವಶನ್ ಬಿ ನಾನು ಮಾಡ್ತಾ ಇದ್ದೀನಿ, ಟೇಬಲ್ ವ್ಯಾಲ್ಯೂ.
Now I will go for question B. What is the question B? What is the probability that more than 3? More than 3 ಅಂದ್ರೆ ಏನಪ್ಪ? Probability of x is more than 3 ಅಂದ್ರೆ ಅರ್ಥ ಏನು? Greater than 3 ಅಲ್ವಾ? ಸ್ಟೂಡೆಂಟ್ಸ್ ಇಲ್ಲೇ ಇರೋದು. ಇದು ಗೊತ್ತಾಯ್ತು ಅಂದ್ರೆ ಉಳಿದಿದ್ದೆಲ್ಲ ಮಾಡ್ತಾ ಹೋಗ್ಬೋದು. ಮೋರ್ ದೆನ್ 3 ಅಂದ್ರೆ ಅರ್ಥ ಏನು ಹೇಳಿ ನೋಡೋಣ. ಮೋರ್ ದೆನ್ 3 ಅಂದ್ರೆ 4 ಇಂದ ಶುರು ಮಾಡ್ಬೇಕಲ್ವಾ? ನೋಡಿ, ಮೋರ್ ದೆನ್ 3. ಮೋರ್ ದೆನ್ 3 ಅಂದ್ರೆ 4 ಇಂದ ಶುರು ಆಗ್ಬೇಕು. ಸೊ ಗ್ರೇಟರ್ ದೆನ್ 3. ಈಕ್ವಲ್ ಹಾಕ್ಬಾರ್ದು. ಈಕ್ವಲ್ ಹಾಕ್ಬೇಡಿ. ಇನ್ನೊಂದ್ಸಲ ಹೇಳ್ತೀನಿ ನೋಡಿ, ಈಕ್ವಲ್ ಯಾವ ಕಾರಣಕ್ಕೂ ಹಾಕ್ಬಾರ್ದು. ಮೋರ್ ದೆನ್ 3 ಅಂದ್ರೆ 4 ಇಂದ ಶುರುವಾಗತ್ತೆ, 3 ಬಿಡಬೇಕು. ರೈಟ್? x is greater than 3. This can be written as 1 minus probability of, ಈಗ ನೋಡಿ, ಗ್ರೇಟರ್ ದೆನ್ ಇದ್ರೆ ಅಲ್ಲೇನಾಗುತ್ತೆ? ಲೆಸ್ ದೆನ್ ಆಗುತ್ತೆ. ಲೆಸ್ ದೆನ್, x is less than, ರೈಟ್? ಇಲ್ಲಿ ಈಕ್ವಲ್ ಇಲ್ಲ ಅಲ್ವಾ? ಇಲ್ಲಿ ಈಕ್ವಲ್ ಬರುತ್ತೆ. ಐ ವಿಲ್ ರಿಪೀಟ್, ಸಿಂಪಲ್ ಆಗಿದೆ ನೋಡಿ. ಮೋರ್ ದೆನ್ 3 ಅಂದ್ರೆ ಏನು? ಗ್ರೇಟರ್ ದೆನ್ 3 ತಾನೆ, 3 ಬಿಡಬೇಕು. ಓಕೆ, ಇಲ್ಲಿ ಗ್ರೇಟರ್ ದೆನ್ ಇದ್ರೆ ಇಲ್ಲೇನಾಗುತ್ತೆ? ಲೆಸ್ ದೆನ್ ಈಕ್ವಲ್ ಬರುತ್ತೆ. ಇಲ್ಲಿ ಈಕ್ವಲ್ ಇಲ್ಲ ಅಂದ್ರೆ ಇಲ್ಲಿ ಈಕ್ವಲ್ ಬರುತ್ತೆ. ಇಲ್ಲಿ ಈಕ್ವಲ್ ಇಲ್ಲ ಅಂದ್ರೆ ಇಲ್ಲಿ ಈಕ್ವಲ್ ಇರುತ್ತೆ. ಸಿಂಪಲ್, ಕರೆಕ್ಟ್? ನೋಡಿ, ಇಲ್ಲಿ ಈಕ್ವಲ್ ಇಲ್ಲ ಅಂದ್ರೆ ಇಲ್ಲಿ ಈಕ್ವಲ್ ಬರುತ್ತೆ. ಇಲ್ಲಿ ಗ್ರೇಟರ್ ದೆನ್ ಇದ್ರೆ ಇಲ್ಲಿ ಲೆಸ್ ದೆನ್. ಓಕೆ, ಈಗ ನೋಡೋಣ. ಸೊ 1 ಮೈನಸ್ ಸಮ್ಮೇಷನ್ ಆಫ್ ಲೆಸ್ ದೆನ್ ಆರ್ ಈಕ್ವಲ್ ಟು 3 ಅಂತಿದೆ ಅಂದ್ರೆ 0 to 3 ಅಲ್ವಾ? ಲೆಸ್ ದೆನ್ ಆರ್ ಈಕ್ವಲ್ ಟು 3 ಅಂದ್ರೆ 0 to 3 ತಾನೆ. 3 ಸೇರಿಸಬೇಕು ನೋಡಿ, ಈಕ್ವಲ್ ಇದೆ. ರೈಟ್? ಸೊ ಬಿ ಆಫ್ x, n, 1 minus b of x ಅಂದ್ರೆ ಏನು ನೋಡಿ? 3 ಅಲ್ವಾ? x ಅಂದ್ರೆ 0 to 3 ಅಲ್ವಾ? ಸೊ 3. n ವ್ಯಾಲ್ಯೂ ಎಷ್ಟು? 10. 10 ನೋಡಿ, ಕ್ವಶನ್ ನೋಡಿ ಗೊತ್ತಾಗತ್ತೆ. 10 ಬಾವಿಗಳನ್ನು ಕೊಟ್ಟಿದಾನಲ್ವಾ ನೋಡಿ ಕ್ವಶನ್ ಅಲ್ಲಿ. 10 wells. ಸೊ n ವ್ಯಾಲ್ಯೂ 10. p ಎಷ್ಟು? ಪ್ರಾಬಬಿಲಿಟಿ 0.3 ಅಲ್ವಾ? ನೋಡಿ 0.7, ಸಾರಿ, ಪ್ರಾಬಬಿಲಿಟಿ 0.3. p ವ್ಯಾಲ್ಯೂ ಇಸ್ 0.3. ಗೊತ್ತಾಯ್ತಾ? ರೈಟ್? x ವ್ಯಾಲ್ಯೂ 3. ಯಾಕೆ 3? ಇಲ್ಲಿ 3 ಇದೆ ನೋಡಿ, 0 to 3. n ವ್ಯಾಲ್ಯೂ 10, p ವ್ಯಾಲ್ಯೂ. ಇದನ್ನ ಟೇಬಲ್ ಅಲ್ಲಿ ನೋಡಿ, ಟೇಬಲ್ ನೋಡಿ ಆನ್ಸರ್ ಹೇಳ್ತೀರಾ? ಮುಂದಿನ ಕ್ಲಾಸ್ ನೋಡೋಣ. ಓಕೆ, ಸೊ 1 ಮೈನಸ್ ಟೇಬಲ್ ವ್ಯಾಲ್ಯೂ. ಟೇಬಲ್ ಅಲ್ಲಿ ನೋಡಿ ವ್ಯಾಲ್ಯೂ. ದಿಸ್ ಇಸ್ ಟೇಬಲ್ ವ್ಯಾಲ್ಯೂ. ಬರ್ಕೊಳ್ಳಿ ಪಕ್ಕದಲ್ಲಿ, ಟೇಬಲ್. ಎಷ್ಟು ಬರುತ್ತೆ ಪಿಂಗ್ ಮಾಡಿ. n ವ್ಯಾಲ್ಯೂ ನೋಡಿ, ಎಲ್ಲಿ ನೋಡ್ಬೇಕು? n ವ್ಯಾಲ್ಯೂ 10 ಎಲ್ಲಿದೆ ನೋಡಿ ಟೇಬಲ್? n ವ್ಯಾಲ್ಯೂ 10. ಪೇಜ್ ನಂಬರ್ 727 ಬನ್ನಿ. ಪೇಜ್ ನಂಬರ್ 727 ಅಲ್ಲಿ n ವ್ಯಾಲ್ಯೂ 10 ಇದೆ ನೋಡಿ. n ವ್ಯಾಲ್ಯೂ 10 ಕಾಣ್ತಿದ್ಯಾ ನೋಡಿ? n ವ್ಯಾಲ್ಯೂ 10. ಓಕೆ, x ವ್ಯಾಲ್ಯೂ ಎಷ್ಟಿದೆ? 3 ಅಲ್ವಾ? 3 ಅಂದ್ರೆ 10 ಬನ್ನಿ, ಅದರಲ್ಲಿ 3 ಇಲ್ಲಿದೆ ನೋಡಿ. 3 x ವ್ಯಾಲ್ಯೂ 3. ಆ ಕಾಲಮ್ ಅಲ್ಲಿ 0.3. 0.3 ಅಂದ್ರೆ 0.30. 0.3 ಅಂದ್ರೆ 0.30 ನೋಡಿ. 3 ನಲ್ಲಿ 0.30, 0.6496 ಬರುತ್ತೆ ನೋಡಿ. 0.3 ಅಂದ್ರೆ 0.30 ಅಂತ, 0.6496 ನೋಡಿ. n ವ್ಯಾಲ್ಯೂ 10. ಇನ್ನೊಂದ್ಸಲಿ ನೋಡಿ, n ವ್ಯಾಲ್ಯೂ 10. x ವ್ಯಾಲ್ಯೂ is 3. x ವ್ಯಾಲ್ಯೂ is 3. ಅದರಲ್ಲಿ 0.3, 0.6496. 0.6496 is an answer. ರೈಟ್? ಯಾರಿಗೆ ಗೊತ್ತಾಗಿಲ್ಲ ಪಿಂಗ್ ಮಾಡಿ, ಅಥವಾ ಆನ್ಸರ್ ಬಂದಿದ್ರು ಪಿಂಗ್ ಮಾಡಿ. ಸೊ 1 minus 0.6496 is
It is 0.35. 0.35 or 0.330, 0.34 ಆಗುತ್ತೆ 0.350. So probability of more than 3 wells. So those who have done, please ping me. ಯಾರ್ದಾಗಿದೆ ping ಮಾಡಿ. I will check it out. Sanju done. Tejaswini. Deepthi done. Right? I am requesting all should send the answer. ಇದರಲ್ಲಿ ಇರೋದನ್ನೇ ಕಳಿಸ್ಬೇಡಿ. ನೀವು ಟೇಬಲ್ ವ್ಯಾಲ್ಯೂ ನೋಡಿ ನನಗೆ ಕಳಿಸಿ. ಗೊತ್ತಾಗಿಲ್ಲ ಟೇಬಲ್ ವ್ಯಾಲ್ಯೂ ಅಂದ್ರೆ ಪಿಂಗ್ ಮಾಡಿ. ಇನ್ನೊಂದ್ಸಲ ಹೇಳ್ತೀನಿ ಟೇಬಲ್ ವ್ಯಾಲ್ಯೂ. n ವ್ಯಾಲ್ಯೂ 10 ಇರೋ ಕಡೆ ಬನ್ನಿ. ಅದರಲ್ಲಿ 3 r ವ್ಯಾಲ್ಯೂ 3 ಎಲ್ಲಿದೆ ನೋಡಿ. p 0.3 ಅಂದ್ರೆ 0.30 ಆ ಕಾಲಮ್ ಅಲ್ಲಿ ಬನ್ನಿ. If you have done, you can raise your hands. And last class ಕೆಲವರು ಅಸೈನ್ಮೆಂಟ್ ಕಳಿಸಿಲ್ಲ, ಇನ್ನು ಕಳಿಸ್ಕೊಡಿ. Last class, raise your hands those who have done. 0.6496 is a table value. Subtract it by 1, you will get 0.350. Raise your hands those who have done. Raise your hands, do it, all of you see the table. If you understood the table value, tell me, I will do it. I will show you once again the table value. Whenever we have a b of anta band takshana table value, b of anta band takshana table value. Okay, now I hope you have written. That's it. Question, I will leave it to you people for assignment. Question A, what is the question A? Exactly 3 wells. Ullas, check the answer. Ullas, check the answer. 1 minus 0.64, you will get 0.3 something. Ullas, check the table value once, subtract it by 1, you will get 0.35. Now question A is, what is the exactly 3 wells? 3 wells anta kelidane. Table value nodbedi, direct formula haki substitute ಮಾಡಿ. Exactly 3. Exactly 3 ಅಂತ ಕೇಳಿದಾನಲ್ವಾ. ಕ್ವಶನ್ ಎ ಯಾವ ತರ ಮಾಡಬಹುದು ನೋಡಿ. NCX, n ಎಷ್ಟಪ್ಪ 10, C X ಅಂದ್ರೆ 3 wells ಅಲ್ವಾ. 10C3. P ಎಷ್ಟಿದೆ 0.3. P to the power X, P to the power X into Q to the power n minus X. Q ಎಷ್ಟು ಬಂದಿತ್ತು 0.7 ಅಲ್ವಾ. Q is 0.7.
q to the power n minus x. n ಅಂದ್ರೆ ಎಷ್ಟು? 10 minus 3. ಇದನ್ನ ಮಾಡಿ ನಿಮಗೆ ಎಕ್ಸಾಕ್ಟ್ಲಿ 3 ಸಿಗುತ್ತೆ. ಇದನ್ನ ಮಾಡಿ ಕಳಿಸಿ ನಿಮ್ಗೆ ವಾಟ್ಸ್ಆಪ್ ಅಲ್ಲಿ. ಕ್ವಶನ್ ಎ ದಿಸ್ ಇಸ್ ಎಕ್ಸಾಕ್ಟ್ಲಿ 3. ncx ನೋಡಿ, ncx p to the power x q to the power n minus x. ಇದನ್ನ ಸಿಂಪ್ಲಿಫೈ ಮಾಡಿ ಎಷ್ಟು ಬರುತ್ತೆ ಆನ್ಸರ್ ಹೇಳಿ. ಈಗಲೇ ಮಾಡಿದ್ರು ಓಕೆ, ನಿಮ್ಮ ಕ್ಯಾಲ್ಕುಲೇಟರ್ ಮಾಡಿ ನೋಡಿ. ಎಕ್ಸಾಕ್ಟ್ಲಿ 3. ಫಸ್ಟ್ ಫಾರ್ಮುಲಾ ಬರ್ಕೊಳ್ಳಿ. ncx p into q to the power n minus x. Do it in the calculator. .26 ಬರುತ್ತಾ ಚೆಕ್ ಮಾಡಿ. .26 ಬರುತ್ತೆ ಆನ್ಸರ್. ಚೆಕ್ ಮಾಡಿ ಇದಕ್ಕೆ. 0.26 is an answer. Right? That is 0.26. Yes, Ulas, I understood. This is the first question answer, right? You are telling 0.26 is an answer. ಗೊತ್ತಾಯ್ತು ಅಂತ ಭಾವಿಸ್ತೀನಿ. ಕ್ವಶನ್ ಎ ನಲ್ಲಿ ಏನ್ ಕೇಳಿದಾನೆ? ಎಕ್ಸಾಕ್ಟ್ಲಿ 3 wells ಅಂತ ಕೇಳಿದಾನೆ ನೋಡಿ. ಕ್ವಶನ್ ಓದಿ ಗೊತ್ತಾಗುತ್ತೆ. ಕ್ವಶನ್ ಎ ಅಲ್ಲಿ ಎಕ್ಸಾಕ್ಟ್ಲಿ 3. ಎಕ್ಸಾಕ್ಟ್ಲಿ 3 ಅಂದ್ರೆ ಎಕ್ಸ್ ವ್ಯಾಲ್ಯೂ 3 ತಗೊಳ್ಳಿ ಅಷ್ಟೇನೆ ನೋಡಿ. ncx p to the power x q to the power n minus x. What is p value here? 0.3. What is q value? 0.7. Okay. Thank you so much. Hope you understood the problem. First formula ಬರ್ಕೋಬೇಕು. Exactly 3 ಅಂತ ಆದ್ಮೇಲೆ ಫಾರ್ಮುಲಾ ncx p to the power x q to the power n minus x. Fine. We'll see that tomorrow. Remaining concepts, right? ಇಲ್ಲಿ ನಿಮಗೆ ಒಂದು ನಾನು ಹೇಳಕ್ ಬಯಸ್ತೀನಿ ನೋಡಿ. ಇಲ್ಲಿ ಒಂದನ್ನು ಹೇಳ್ತೀನಿ, ಒಂದು 2 ನಿಮಿಷ ಟೈಮ್ ತಗೋತೀನಿ. ಡೋಂಟ್ ಲೀವ್. ಅಬ್ಸರ್ವ್ ಹಿಯರ್. ಮೋರ್ ದೆನ್ 3 ಅಂತ ಕೇಳಿದಾನಲ್ವಾ ಕ್ವಶನ್ ಬಿ. ಕ್ವಶನ್ ಬಿ ಇಸ್ ಮೋರ್ ದೆನ್ 3. ಮೋರ್ ದೆನ್ 3 ಅಂದ್ರೆ ನೀವು ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿ. ಮೋರ್ ದೆನ್ 3 ಅಂದ್ರೆ 4 ಇಂದ ಶುರುವಾಗತ್ತೆ. 3 ಬಿಡಬೇಕು. 4 ಇಂದ ಶುರುವಾಗತ್ತೆ. ಹಾಗಾಗಿ ಏನ್ ಬರೀಬಹುದು? ಪ್ರೊಬಬಿಲಿಟಿ ಆಫ್ ಎಕ್ಸ್ ಈಸ್ ಗ್ರೇಟರ್ ದೆನ್ 3 ಅಂತ ಬರೀಬಹುದು. ನೀವ್ ಏನ್ ತಪ್ಪು ಮಾಡ್ತೀರಾ ಗೊತ್ತಾ ಸ್ಟೂಡೆಂಟ್ಸ್? ಎಲ್ಲಾ ಮಾಡ್ಯೂಲ್ಸ್ ಆದ್ಮೇಲೆ ಇಲ್ಲಿ ಈಕ್ವಲ್ ಹಾಕ್ಬಿಡ್ತೀರಾ. ಈಕ್ವಲ್ ಹಾಕ್ಬಾರ್ದು. ಮೋರ್ ದೆನ್ 3 ಅಂದ್ರೆ 4 ಇಂದ ಶುರುವಾಗತ್ತೆ. ಹಾಗಾಗಿ ಈಕ್ವಲ್ ಹಾಕ್ಬಾರ್ದು. ಈಕ್ವಲ್ಸ್ ಗ್ರೇಟರ್ ದೆನ್ ಅಂತ ಬರ್ಲಿ, ಲೆಸ್ ದೆನ್ ಅಂತ ಬರ್ಲಿ, ತಕ್ಷಣ ಏನ್ ಮಾಡ್ಬೇಕು? 1 ಮೈನಸ್ ಸಮ್ಮೇಷನ್ ಆಫ್, ರೈಟ್? 1 ಮೈನಸ್ ಪ್ರೊಬಬಿಲಿಟಿ ಆಫ್, 1 ಮೈನಸ್ ಪ್ರೊಬಬಿಲಿಟಿ ಆಫ್. ನೋಡಿ ಇಲ್ಲಿ ಗ್ರೇಟರ್ ದೆನ್ ಇದೆ ಅಲ್ವಾ? ಇಲ್ಲಿ ಏನ್ ಮಾಡ್ಬೇಕು? ಲೆಸ್ ದೆನ್ ಹಾಕ್ಬೇಕು. ಇಲ್ಲಿ ಗ್ರೇಟರ್ ದೆನ್ ಇದ್ರೆ ಇಲ್ಲಿ ಲೆಸ್ ದೆನ್. ಇಲ್ಲಿ ಈಕ್ವಲ್ ಇದೆಯಾ? ಇಲ್ಲ. ಅವಾಗ ಏನ್ ಹಾಕ್ಬೇಕು? ಇಲ್ಲಿ ಈಕ್ವಲ್ ಹಾಕ್ಬೇಕು. ಅವಾಗ ಲೆಸ್ ದೆನ್ 3. ಇಲ್ಲಿ 3 ಇದೆ ಅಲ್ವಾ? ಅದನ್ನ ಇರ್ಬೇಕು. ಗೊತ್ತಾಯ್ತಾ? ನೋಡಿ ಇಲ್ಲಿ ಗ್ರೇಟರ್ ದೆನ್ ಇದ್ರೆ ಇಲ್ಲಿ ಲೆಸ್ ದೆನ್. ಇಲ್ಲಿ ಈಕ್ವಲ್ ಇಲ್ಲ ಅಂದ್ರೆ ಇಲ್ಲಿ ಈಕ್ವಲ್ ಹಾಕ್ಬೇಕು. ಇದನ್ನೇನಂತ ಬರೀಬಹುದು? 1 ಮೈನಸ್ ಸಮ್ಮೇಷನ್ ಆಫ್. ಲೆಸ್ ದೆನ್ 3 ಅಂದ್ರೆ ಅರ್ಥ ಏನಪ್ಪಾ? 0 1 2 3 ಅಲ್ವಾ? ಸೊ 0 to 3 ನೀವೇನ್ ಬರ್ದ್ಬಿಡ್ತೀರಾ? 2 ಬರ್ದ್ಬಿಡ್ತೀರಾ. ಇಲ್ಲಿ ಈಕ್ವಲ್ ಇದೆ. ಈಕ್ವಲ್ ಇದ್ರೆ 3 ಸೇರಿಸ್ಬೇಕು. ಬಿ ಆಫ್ ಎಕ್ಸ್ ಕಾಮ ಎನ್ ಕಾಮ. ಓಕೆ, ನೆಕ್ಸ್ಟ್ 1 ಮೈನಸ್ ಬಿ ಆಫ್ ಎಕ್ಸ್ ಅಂದ್ರೆ ಏನಪ್ಪಾ? ಇದೇ ವ್ಯಾಲ್ಯೂ, ಎಕ್ಸ್ ವ್ಯಾಲ್ಯೂ 3. ಎನ್ ವ್ಯಾಲ್ಯೂ ಅವನೇ ಕೊಟ್ಟಿದಾನಲ್ವಾ? 15 10 ಎನ್ ವ್ಯಾಲ್ಯೂ 10. ವಾಟ್ ಇಸ್ ಪಿ ವ್ಯಾಲ್ಯೂ? 0.3. 1 ಮೈನಸ್ ಇದನ್ನ ಟೇಬಲ್ ಅಲ್ಲಿ ನೋಡಿದ್ರೆ ಆಯ್ತು. ಗೊತ್ತಾಯ್ತಾ?
ಇಲ್ಲಿ ಗ್ರೇಟರ್ ದನ್ ಇದ್ರೆ ಇಲ್ಲಿ ಲೆಸ್ ದನ್, ಇಲ್ಲಿ ಈಕ್ವಲ್ ಇಲ್ಲ ಅಂದ್ರೆ ಇಲ್ಲಿ ಈಕ್ವಲ್ ಬರುತ್ತೆ. Okay, thank you so much. I hope you understood. Okay, thank you one and all for joining today's class. I will send you one assignment via WhatsApp, same type. Okay, do it and send me. And those who are not done the last class assignment, send me. Okay, thank you so much for joining today's class. Thank you. I'm leaving now. Happy evening.